ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ನೆಲಕ್ಕಪ್ಪಳಿಸಿ ಹೊತ್ತಿ ಉರಿದಿದೆ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ದುರಂತಕ್ಕೀಡಾಗಿದೆ. ಅಹಮದಾಬಾದ್ನ ಮೇಘಾನಿ ಮಧ್ಯಾಹ್ನ 1:39 ಸುಮಾರಿಗೆ 242 ಪ್ರಯಾಣಿಕರನ್ನ ಹೊತ್ತು ಟೇಕ್ ಆಫ್ ಆಗಿದ್ದ AI-171 ವಿಮಾನ ಏರ್ಪೋರ್ಟ್ನ 2 ಕಿಲೋಮೀಟರ್ ದೂರದಲ್ಲಿ ನೆಲಕ್ಕೆ ಬಿದ್ದಿದೆ. ಆದರೆ ಪೈಲಟ್ ರವಾನಿಸಿದ ಕೊನೆ ಸಂದೇಶ ಭಾರೀ ಸಂಚಲನ ಸೃಷ್ಟಿಸಿದೆ. ರನ್ವೇ 23ರಿಂದ ಟೇಕ್ ಆಫ್. ಕೆಲವೇ ಕ್ಷಣದಲ್ಲಿ ದುರಂತ. ಹೌದು, ವಿಮಾನದಲ್ಲಿ 2 ಪೈಲಟ್ಗಳು ಮತ್ತು 10 ಕ್ಯಾಬಿನ್ ಸಿಬ್ಬಂದಿ ಸೇರಿದಂತೆ 242 ಜನರಿದ್ದರು. 169 ಭಾರತೀಯರು, 52 ಬ್ರಿಟಿಷ್ ಪ್ರಜೆಗಳು, ಓರ್ವ ಕೆನಡಿಯನ್, 7 ಜನರು ಪೋರ್ಚುಗಲ್ ಪ್ರಯಾಣಿಕರು ಇದ್ರು. ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಪ್ರಕಾರ ವಿಮಾನವು ಅಹಮದಾಬಾದ್ ಏರ್ಪೋರ್ಟ್ ರನ್ವೇ 23ರಿಂದ ಹೊರಟಿತು. ರನ್ವೇ 23ರಿಂದ ನಿರ್ಗಮಿಸಿದ ಸ್ವಲ್ಪ ಸಮಯದ ನಂತರ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ. ಕೊನೆ ಕರೆ ಎಂದು ಸಂದೇಶ ರವಾನಿಸಿದ್ದ ಪೈಲಟ್. ವಿಮಾನದಲ್ಲಿದ್ದ 242 ಜನರ ಜೀವ ಉಳಿಸಲು ಪೈಲಟ್ ಕೊನೆ ಕ್ಷಣದ ಹೋರಾಟ ನಡೆಸಿದ್ದಾರೆ. ವಿಮಾನವನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಿಸಲು ಯಾವೆಲ್ಲ ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಪೈಲಟ್ ಏರ್ಪೋರ್ಟ್ನ ATCಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ವಿಮಾನ ಸುಗಮವಾಗಿ ಸಂಚರಿಸದೇ ಇದ್ದಾಗ ಪೈಲಟ್ ಮೇಡೆ ಎಂದು ಸಂದೇಶ ರವಾನಿಸಿದ್ದಾರೆ. ಮೇಡೆ ಅಂದ್ರೆ ಕಟ್ಟಕಡೆಯ ಕರೆ ಎಂದರ್ಥ ಮತ್ತು ಜೀವಗಳಿಗೆ ಹಾನಿ ಫಿಕ್ಸ್ ಅಂತಲೇ ಅರ್ಥ. ಈ ಕರೆ ರವಾನಿಸಿದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ. ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದ ವಿಮಾನ. ಊಟ ಮಾಡುತ್ತಿದ್ದಾಗ 20ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಸಾವು. ಇನ್ನು ದುರಂತ ಅಂದರೆ BJ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಪತನಗೊಂಡಿದೆ. ಈ ವೇಳೆ ಹಾಸ್ಟೆಲ್ನಲ್ಲಿದ್ದ ವೈದ್ಯಕೀಯ ವಿದ್ಯಾರ್ಥಿಗಳು ಮಧ್ಯಾಹ್ನದ ಭೋಜನ ಸವಿಯುತ್ತಿದ್ರು. ಕ್ಷಣಾರ್ಧದಲ್ಲೇ ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದಿತ್ತು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಲವಿಲ ಒದ್ದಾಡಿ ಜೀವ ಬಿಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು ವಿಮಾನದಲ್ಲಿ 58,000 ಲೀಟರ್ ತೈಲ ಇದ್ರೂ ತಾಂತ್ರಿಕ ದೋಷದಿಂದಾಗಿ 85 ಅಡಿ ಎತ್ತರದಿಂದ ವಿಮಾನ ಬಿದ್ದು ದುರಂತ ಸಂಭವಿಸಿದೆ ಎನ್ನಲಾಗ್ತಿದೆ. ಮಗಳ ಭೇಟಿಗೆ ಹೊರಟಿದ್ದ ಗುಜರಾತ್ ಮಾಜಿ ಸಿಎಂ. ಮತ್ತೊಂದೆಡೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಲಂಡನ್ಗೆ ಹೊರಟಿದ್ರು. ಮಗಳನ್ನ ಭೇಟಿ ಮಾಡಲು ಪ್ರಯಾಣ ಬೆಳೆಸಿದ್ರು. 12ರಲ್ಲಿ ಕುಳಿತಿದ್ರು. ಆದರೆ ಇಷ್ಟರಲ್ಲೇ ವಿಮಾನ ಪತನಗೊಂಡಿದ್ದು ಅವರು ದುರಂತದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ದುರಂತದಲ್ಲಿ 133ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಒಟ್ನಲ್ಲಿ ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.